ನಮಸ್ಕಾರ. ಸನಾತನ ಮಾರ್ಗ ವಾಸ್ತು ವಿಚಾರಗಳಿಗೆ ಸ್ವಾಗತ. 360 ಡಿಗ್ರಿಗಳನ್ನು ಸೂಚಿಸುವಂತಹ ಮನೆಯ ಸುತ್ತಲಿನ ದಿಕ್ಕುಗಳಲ್ಲಿ ಪ್ರತಿಯೊಂದು ವಲಯವು ಒಂದೊಂದು ತತ್ವಗಳನ್ನು ಸೂಚಿಸುತ್ತದೆ. ಈ ತತ್ವಗಳನ್ನು ದಿಕ್ಕುಗಳ ಅನುಸಾರವಾಗಿ ಅಳವಡಿಸಿಕೊಳ್ಳುವಂತಹ ಕ್ರಿಯೆಗೆ ವಾಸ್ತು ಆಯನಕ್ಷೆ ಎಂದು ಕರೆಯುತ್ತಾರೆ. ಉದಾಹರಣೆಗೆ, ಮನೆಯ ಮಧ್ಯಭಾಗ ಅಂದರೆ ಬ್ರಹ್ಮಸ್ಥಾನದಿಂದ 45 ಡಿಗ್ರಿಗಳಲ್ಲಿ ಸೂಚಿಸುವಂತಹ ಈಶಾನ್ಯ ದಿಕ್ಕು, ಇದು ಜಲತತ್ವವನ್ನು ಸೂಚಿಸುತ್ತದೆ. ಯಾವುದೇ ಒಂದು ಮನೆಯಲ್ಲಿ ವಾಸಿಸಬೇಕಾದರೆ ನೀರಿನ ಅಗತ್ಯವು ಬಹಳ ಪ್ರಮುಖವಾಗಿರುತ್ತದೆ. ಆ ನೀರಿನ ಅಗತ್ಯತೆಯನ್ನು ಆ ಮನೆಯ ಈಶಾನ್ಯ ವಲಯದಿಂದ ಪೂರೈಸಿಕೊಳ್ಳುವಂತೆ ನಿರ್ಮಿಸಬೇಕಾಗುತ್ತದೆ. ಇದಕ್ಕಾಗಿಯೇ ಈಶಾನ್ಯ ವಲಯವನ್ನು ಜಲತತ್ವಕ್ಕೆ ಹೊಂದಿಸಲಾಗಿದೆ. ಅದೇ ರೀತಿ ಮನೆಯ ಮಧ್ಯಭಾಗ ಅಂದರೆ ಬ್ರಹ್ಮಸ್ಥಾನದಿಂದ 135 ಡಿಗ್ರಿಗಳಲ್ಲಿ ಸೂಚಿಸುವಂತಹ ಆಗ್ನೇಯ ದಿಕ್ಕು, ಈ ಆಗ್ನೇಯ ದಿಕ್ಕು ಅಗ್ನಿ ತತ್ವವನ್ನು ಸೂಚಿಸುತ್ತದೆ. ಮನೆಯಲ್ಲಿ ವಾಸಿಸುವವರಿಗೆ ಆಹಾರವನ್ನು ತಯಾರಿಸಲು ಅಗತ್ಯವಾಗಿರುವಂತಹ ಅಗ್ನಿ ಕಾರ್ಯವನ್ನು ಆಗ್ನೇಯ ದಿಕ್ಕಿನಲ್ಲಿ ಬರುವಂತೆ ನಿರ್ಮಿಸಬೇಕಾಗುತ್ತದೆ. ಇದಕ್ಕಾಗಿಯೇ ಈ ದಿಕ್ಕನ್ನು ಆಗ್ನೇಯ ಎಂದು ಹೆಸರಿಸಲಾಗಿದೆ. ಆಗ್ನೇಯ ಎಂದರೆ ಅಗ್ನಿ. ಅದೇ ರೀತಿ ಮನೆಯ ಮಧ್ಯಭಾಗದಿಂದ ಅಂದರೆ ಬ್ರಹ್ಮಸ್ಥಾನದಿಂದ 90 ಡಿಗ್ರಿಗಳನ್ನು ಸೂಚಿಸುವಂತಹ ಪೂರ್ವ ದಿಕ್ಕು ಕಾಲ ಅಥವಾ ಸಮಯವನ್ನು ಸೂಚಿಸುತ್ತದೆ. ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಸಕಾಲದಲ್ಲಿ ಪೂರ್ಣವಾಗಬೇಕಾದರೆ ಪೂರ್ವ ದಿಕ್ಕಿನಲ್ಲಿ ಈ ಒಂದು ತತ್ವವನ್ನು ಸಮತೋಲನ ಪಡಿಸಿಕೊಳ್ಳಬೇಕಾಗುತ್ತದೆ. ಇನ್ನು ಉತ್ತರ ದಿಕ್ಕು ಬ್ರಹ್ಮಸ್ಥಾನದಿಂದ 0 ಡಿಗ್ರಿಗಳನ್ನು ಅಥವಾ 360 ಡಿಗ್ರಿಗಳನ್ನು ಸೂಚಿಸುವಂತಹ ಉತ್ತರ ದಿಕ್ಕು ಜೀವನದಲ್ಲಿ ಮುನ್ನಡೆಯಲು ಅಗತ್ಯವಾಗಿರುವಂತಹ ದಿಕ್ಕು ಅಥವಾ ಮಾರ್ಗವನ್ನು ಈ ಉತ್ತರ ದಿಕ್ಕಿನಿಂದ ಪಡೆಯಬಹುದಾಗಿದೆ. ಉತ್ತರ ದಿಕ್ಕಿನಲ್ಲಿ ಈ ಒಂದು ಮಾರ್ಗವನ್ನು ಸೂಚಿಸುವಂತಹ ದಿಕ್ಕನ್ನು ಸೂಚಿಸುವಂತಹ ತತ್ವವನ್ನು ಸಮತೋಲನ ಪಡಿಸಬೇಕು. ಹೀಗೆ ಅಷ್ಟ ದಿಕ್ಕುಗಳಲ್ಲಿಯೂ ಸಹ ಬರುವಂತಹ ತತ್ವಗಳನ್ನು ವಾಸ್ತು ಪ್ರಕಾರ ಅಳವಡಿಸುವುದರಿಂದ ಅಲ್ಲಿ ವಾಸಿಸುವವರಿಗೆ ಆ ತತ್ವಗಳ ಸಮತೋಲನವಾಗಿ ಕಾರ್ಯ ಸಾಧಿಸಲು ಆ ಶಕ್ತಿಯ ವರ್ಗಾವಣೆಯಾಗುತ್ತದೆ. ವಾಸ್ತುವಿನ ಆಯನಕ್ಷೆಗಾಗಿ ಹಿಂದೆ ನಮ್ಮ ಸನಾತನ ವಾಸ್ತು ಮಾರ್ಗವನ್ನು ಸಂಪರ್ಕಿಸಿ. ಧನ್ಯವಾದಗಳು.